ಕೆಆರ್ಪುರ ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದ ಟಿಸಿ ಪಾಳ್ಯದಲ್ಲಿ ಸುಮಾರು 3,000 ಮಹಿಳೆಯರಿಗೆ ಸೀರೆಗಳನ್ನು ವಿತರಣೆ ಮಾಡಲಾಯಿತು. ಆನಂದಪುರ ವಾರ್ಡ್ನ ಜಿಬಿಎ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜಾಯ್ಸನ್ ಬಾಲರಾಜ್ ಪಟೇಲ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾರ್ಡ್ನ ಮಹಿಳೆಯರಿಗೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಸೀರೆಗಳನ್ನು ವಿತರಣೆ ಮಾಡಿದರು. ಜಾಯ್ಸನ್ ಬಾಲರಾಜ್ ಪಟೇಲ್ ಮಾತನಾಡಿ, ಆನಂದಪುರ ವಾರ್ಡ್ನಲ್ಲಿ ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು, ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಸೀರೆಗಳನ್ನು ಹಂಚುತ್ತಿರುವುದಾಗಿ ತಿಳಿಸಿದರು. ಜನರ ಹಾಗೂ ನಾಯಕರ ಆಶೀರ್ವಾದದಿಂದ ಮುಂದಿನ ಚುನಾವಣೆಯಲ್ಲಿ ಆನಂದಪುರ ವಾರ್ಡ್ನಲ್ಲಿ ಸ್ಪರ್ಧೆಗೆ ಸಿದ್ಧವಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬ್ರಿಜೇಶ್ ಯಾದವ್, ಚನ್ನಕೇಶವ, ನಿಖಿಲ್, ಮಂಜುನಾಥ್, ಫಕ್ರುದ್ದೀನ್, ಟಿಪ್ಪು, ರಹಮಾನ್ ಸೇರಿದಂತೆ ಕಾರ್ಯಕರ್ತರು ಇದ್ದರು. ಮುಖ್ಯವಾಗಿ 2 ಅಂಶಗಳಿತ್ತು. ಒಂದು, ನಮ್ಮ ಹಿರಿಯೂರು ಮಾಜಿ ಶಾಸಕಿ, ಈ ಭಾಗದ ನಾಯಕಿ ಆಗಿರುವ ಪೂರ್ಣಿಮಕ್ಕ ಅವ್ರ ಜನ್ಮದಿನ ಒಂದು ವಿಜೃಂಭಣೆಯಿಂದ ಆಚರಿಸಬೇಕಾಗಿತ್ತು. ಅದ್ರ ತಕ್ಕಂತೆ 8ನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆ ಇದೆ. ಹಾಗಾಗಿ ನಮ್ಮ ಮಹಿಳಾ, ಈ ದೇಶದ ಶಕ್ತಿ ಅವರಿಗೆ ಸನ್ಮಾನಿಸುವ ಮುಖಾಂತರ ಒಂದು ಸೀರೆ ವಿತರಣಾ ಕಾರ್ಯಕ್ರಮವನ್ನು ಈ ಭಾಗದ ಪ್ರಬಲ ಕಾಂಗ್ರೆಸ್ ಆಕಾಂಕ್ಷಿ ಆಗಿರುವ ಜಾಯ್ಸನ್ ಬಾಲರಾಜ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಈ ಭಾಗದಲ್ಲಿ ಹಲವು ಲೀಡರ್ಸ್ ನಾವೆಲ್ಲರೂ ಒಗ್ಗೂಡಿಸಿ ಇವತ್ತು ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಈ ರೋಜು ನಾವು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಾರ್ಡಲ್ಲಿ ಅನೇಕ ಕಾರ್ಯಕ್ರಮಗಳು ಮತ್ತು ಅನೇಕ ಸಮಾಜ ಸೇವೆಗಳು ಕೂಡ ನಡೆಯುತ್ತೆ. ಮತ್ತು ಇದೇ ಮುಖಾಂತರ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳುತ್ತಾ 2 ಮಾತನ್ನು ಮುಗಿಸ್ತೀನಿ. ಇವತ್ತು ಶಾಂತಿ ಲೇಔಟು, ಅಂಬೇಡ್ಕರ್ ನಗರ, ಹಾಗೆ ಆನಂದಪುರ, ಕೆಆರ್ಪುರಂ, ವಿಬಿ ಲೇಔಟ್, ಮನಂ ಲೇಔಟು ಮತ್ತು ನಮ್ಮ ಆನಂದಪುರ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಬೂತ್ ವೈಸು ಮತ್ತು ಏರಿಯಾ ವೈಸು ಎಲ್ಲರಿಗೂ ಒಂದು 2,500 ಸೀರೆಯನ್ನು ವಿತರಣೆ ಮಾಡಿದ್ದೀವಿ. ಇವತ್ತು ಅಕ್ಕ ಹುಟ್ಟುಹಬ್ಬ, ಮತ್ತು ಎಲ್ಲರೂ ದಯವಿಟ್ಟು ಅಕ್ಕಗೆ ಆಶೀರ್ವಾದ ಮಾಡಬೇಕು. ಇನ್ನೊಂದು ಏನಂದರೆ, ಇವತ್ತು ಅಕ್ಕನೇ ನಿಮ್ಗೆಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ. ಅಕ್ಕ ನಿಮ್ಗೆಲ್ಲರಿಗೂ ಒಂದು ಸೀರೆ ಕೊಡ್ತಾ ಇದ್ದಾರೆ, ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವೇನು ಗಿಫ್ಟ್ ಕೊಡಬೇಕಂದ್ರೆ ಟಿಪ್ಪು ಹೇಳಿದ್ದಾರೆ. ಏನಂದರೆ GBA ಎಲೆಕ್ಷನಲ್ಲಿ ಎಲ್ಲರೂ ದಯವಿಟ್ಟು ಅವೆಲ್ಲರೂ ನಮ್ಗೆ ಗೆಲ್ಸ್ಕೊಂಡು ಬರಬೇಕು. ಹಾಗೆ ಮುಂದಿನ ಚುನಾವಣೆ MLA ಎಲೆಕ್ಷನಲ್ಲಿ ಅಕ್ಕನೇ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಅಕ್ಕನೂ ದಯವಿಟ್ಟು ನೀವು ಗೆಲ್ಸ್ಕೊಂಡು ಬರಬೇಕು. ಆಮೇಲೆ ಇವತ್ತು ಏನು ಈ ಶಕ್ತಿ ಇದೆ, ಹೆಣ್ಮಕ್ಳ ಶಕ್ತಿ ಏನಿದೆ, ಅದಕ್ಕೆ ಸ್ಫೂರ್ತಿಯಾಗಿರೋರು ನಮ್ಮ ಅಕ್ಕ ಪೂರ್ಣಿಮಕ್ಕ. ನಿಮ್ಮೆಲ್ಲರಿಗೂ ಅಕ್ಕನಾಗಿ, ಒಂದು ತಂಗಿಯಾಗಿ, ನಿಮ್ಮೆಲ್ಲರಿಗೋಸ್ಕರ ಅಕ್ಕ ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಕುಟುಂಬದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ. ಒಳ್ಳೆಯದಾಗಲಿ. ಅವರೆಲ್ಲ ಏನು ಶ್ರಮ ಪಡ್ತಾ ಇದ್ದಾರೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಶ್ರಮ ಪಡ್ತಾ ಇದ್ದಾರೆ. ಆ ಉದ್ದೇಶ ಈಡೇರಲಿ, ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ನೀವು ಕೂಡ ಮುಂದಿನ GBA ಚುನಾವಣೆಯಲ್ಲಿ ಮತ್ತು ಮುಂದಿನ ಕೆಆರ್ಪುರಂ ವಿಧಾನಸಭಾ ಶಾಸಕ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ಕೆಆರ್ಪುರಂ ಕ್ಷೇತ್ರ ಮತ್ತೆ ಅಭಿವೃದ್ಧಿ ಆಗ್ಬೇಕು. ನೀವು ಆಸೆ ಇದ್ರೆ ಮತ್ತೆ ಕಾಂಗ್ರೆಸ್ ತರಬೇಕು. ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಿ, ಎಲ್ಲರಿಗೂ ಒಳ್ಳೆಯದಾಗಿ. ಇನ್ನೊಂದು ವಾರಕ್ಕೆ ಯುಗಾದಿ ಹಬ್ಬ ಆಚರಣೆ ಮಾಡ್ತೀವಿ ನಾವು. ಅದಾಗಿ ಒಂದು ದಿವಸ ಬಿಟ್ಟು ರಂಜಾನ್ ಹಬ್ಬ ಮಾಡ್ತೀವಿ. ಅಕ್ಟೋಬರ್ನೇ ತಾರೀಕು ಯುಗಾದಿ, ವರ್ಷ 20 ಅಥವಾ 21ನೇ ತಾರೀಕು ರಂಜಾನ್ ಮಾಡ್ತೀವಿ. ನಮ್ಮ ದೇಶದ ಒಂದು ವಿಶಿಷ್ಟ ನೋಡಿ, ವಿವಿಧತೆಯಲ್ಲಿ ಏಕತೆ. ನಾವಿಲ್ಲಿ ಎಲ್ಲ ಬೇರೆ ಬೇರೆ ಧರ್ಮದವರು ಇದ್ದೀವಿ, ಅಂದ್ರೆ ಒಟ್ಟಿಗೆ ಕೂತ್ಕೊಂಡಿದ್ದೀವಿ, ಒಟ್ಟಿಗೆ ಕಾರ್ಯಕ್ರಮ ಮಾಡ್ತೀವಿ. ಯುಗಾದಿ ಆದ್ಮೇಲೆ ರಂಜಾನ್ ಮಾಡ್ತೀವಿ, ಯುಗಾದಿಯಲ್ಲಿ ಒಬ್ಬಟ್ಟು ಮಾಡ್ತೀವಿ, ರಂಜಾನ್ಗೆ ಬಿರಿಯಾನಿ ಮಾಡ್ತೀವಿ. ಹೌದೋ ಇಲ್ವೋ? ಅವ್ರು ನಮ್ಮನ್ನ ಕರೀತಾರೆ, ನಾವು ಅವ್ರನ್ನ ಕರೆದು ಹಬ್ಬ ಆಚರಣೆ ಮಾಡ್ತೀವಿ. ಅಂದ್ರೆ ವಿವಿಧತೆಯಲ್ಲಿ ಏಕತೆ ಇರುವಂತ ಈ ದೇಶ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಧರ್ಮವನ್ನ ಗೌರವಿಸ್ತೀವಿ, ಎಲ್ಲರನ್ನೂ ಗೌರವಿಸ್ತೀವಿ. ಹಾಗಾಗಿ ನಮ್ಮ ದೇಶ ಚೆನ್ನಾಗಿರೋಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ